ಪರೀಕ್ಷಾ ಕೇಂದ್ರದಲ್ಲಾದಂತಹ ಮಹಾ ಎಡವಟ್ಟಿದೆ. ಪರೀಕ್ಷಾ ಕೇಂದ್ರದ ತಪಾಸಣೆಗೆ ಈ ರೀತಿ ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಪಿಯುಸಿ ವಿದ್ಯಾರ್ಥಿಗಳಿಗೆ ಹಣದ ಆಸೆ ತೋರಿಸಿ ತಪಾಸಣೆಗೆ ಅವರನ್ನ ಬಳಕೆ ಮಾಡಿಕೊಂಡಿರುವಂಥದ್ದು. ಕಲಬುರಗಿ ಯಾದಗಿರಿಯಲ್ಲಾದಂತಹ ಅಕ್ರಮದ ಬಳಿಕವೂ ಕೆಪಿಎಸ್ಸಿ ಎಚ್ಚೆತ್ತುಕೊಂಡಿಲ್ಲ. ಬಾಡಿ ಕ್ಯಾಮೆರಾ ಇಲ್ಲ, ಫೇಸ್ ಡಿಟೆಕ್ಷನ್ ವ್ಯವಸ್ಥೆ ಇಲ್ಲ. ತಪಾಸಣೆ ವೇಳೆ ಮೆಟಲ್ ಡಿಟೆಕ್ಟರ್ ಟೆಸ್ಟ್ಗೆ ವಿದ್ಯಾರ್ಥಿಗಳ ಬಳಕೆ, ತಪಾಸಣೆ ನಡೆಸೋದಕ್ಕೆ ಕಾಲೇಜು ವಿದ್ಯಾರ್ಥಿಗಳ ಬಳಕೆ ಮಾಡಿಕೊಂಡಿದ್ದು. ತಪಾಸಣೆಗೆ ಬಂದಂತ ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ದಾರೆ. ಸುವರ್ಣ ನ್ಯೂಸ್ಗೆ ಅವರ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಯಾವ ಪರೀಕ್ಷೆ ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಮೆಟಲ್ ಡಿಟೆಕ್ಟರ್ ಬಳಕೆ ಮಾಡುವ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ರು. ಹೀಗಂತ ಸುವರ್ಣ ನ್ಯೂಸ್ಗೆ ಆ ಅಭ್ಯರ್ಥಿಗಳ ತಪಾಸಣೆಗೆ ಅಂತ ಬಂದಂತ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಹೇಳಿಕೆ ಕೊಡ್ತಿದ್ದಾರೆ. ಅವ್ರಿಗೆ ಯಾವ ಪರೀಕ್ಷೆ ಅನ್ನೋದೇ ಗೊತ್ತಿಲ್ಲ. ಕೆಪಿಎಸ್ಸಿಯ ಪರೀಕ್ಷೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಂದರ್ಭದಲ್ಲಿ ಬಹಳ ಕಡೆಗಳಲ್ಲಿ ಅಕ್ರಮಗಳು ನಡೆದಿದೆ. ಅದರ ಮುಂದುವರೆದ ಭಾಗವಾಗಿ ಅನೇಕ ಕಡೆಗಳಲ್ಲಿ ಒಂದಷ್ಟು ನಿಯಮಗಳನ್ನು, ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಿ ಪರೀಕ್ಷೆಗಳನ್ನು ನಡೆಸಬೇಕು ಅನ್ನುವಂಥದ್ದು. ಸದ್ಯ ಮಂಗಳೂರಿನ ಬಲ್ಮಠದ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲೂ ಕೂಡ ಪರೀಕ್ಷೆ ನಡೀತಾ ಇದೆ. ಲೆಕ್ಕಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗಾಗಿ ನಡೀತಾ ಇರುವಂಥ ಪರೀಕ್ಷೆ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಇದು ಬಲ್ಮಠದಲ್ಲಿರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಈ ಒಂದು ಕಾಲೇಜಿನಲ್ಲಿ ಇಲ್ಲಿ ತಪಾಸಣೆಯನ್ನು ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್. ಯಾಕಂದರೆ ಸಣ್ಣ ಸಣ್ಣ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಇಲ್ಲಿ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಒಂದು ಸರ್ಕಾರದ ವ್ಯವಸ್ಥೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಬೇಕಾದಂಥ ಒಂದು ವ್ಯವಸ್ಥೆ ಈ ರೀತಿಯಾಗಿ ಮಕ್ಕಳನ್ನು ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು, ವಿದ್ಯಾರ್ಥಿಗಳನ್ನು ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಎದ್ದಿರುವಂಥ ಪ್ರಶ್ನೆ. ಇನ್ನು ವಿದ್ಯಾರ್ಥಿಗಳು ಅವ್ರು ಯಾರು, ಯಾವ ಕಾಲೇಜಿನವರು ಅನ್ನುವಂಥದ್ದನ್ನು ಕೇಳೋ ಮಧುಸೂದನ್ ಖುಷಿಯಿಂದ ಯಾರು ನಿಮ್ಮನ್ನು ಕರೆದಿದ್ಯಾರು? ಫ್ರೆಂಡ್. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ರಮೇಶ್. ಯಾರು ಅವರು? ರಮೇಶ್ ಅಂದ್ರೆ ಗುರ್ತದ ನಿಮ್ಮ ಗುರ್ತದವರ? ಏನಕ್ಕೆ ನೀವು ಇದಕ್ಕೆಲ್ಲ ಬರ್ಬೋದು ಅಂತ ನಿಮ್ಗೆ ಗೊತ್ತಿದೆಯಾ? ನಿಮಗೆ ಗೊತ್ತಿಲ್ಲ. ನಮಗೆ ಒಬ್ರು ಫೋನ್ ಮಾಡಿದ್ರು, ಅವ್ರು ಹೇಳಿದ್ರು ನಾಳೆ ಇದುಂಟು ಬನ್ನಿ ಅಂತ. ನಾಳೆ ಇದುಂಟು? ಹಾಂ. ನೀವು ಎಷ್ಟೇ ಕ್ಲಾಸ್ ಕಲಿತಾ ಇರೋದು? ಫಸ್ಟ್ ಪಿ ಯು ಸಿಯಾ? ನೀವೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ಪಿ ಯು ಸಿಯಾ? ಹಾಂ. ನಿಮಗೆ ಮೆಟಲ್ ಡಿಟೆಕ್ಟರ್ ಆಪರೇಟ್ ಮಾಡೋದು ಗೊತ್ತಿದೆ? ಗೊತ್ತಿದೆ ಸರ್. ನೀವು ಎಲ್ಲಿ ಮಾಡಿದ್ರಿ ಮೊದಲು ಮಾಡಲಿಲ್ಲ, ಅಂದರೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಟ್ರೈನಿಂಗ್ ಕೊಟ್ಟಿದ್ದಾರಾ? ಎಷ್ಟು ದಿನ ಟ್ರೈನಿಂಗ್ ಕೊಟ್ಟಿದ್ದಾರೆ? 5-6 ದಿವಸ ಕೊಟ್ಟಿದ್ದಾರೆ. ಎಲ್ಲಿ ಟ್ರೈನಿಂಗ್ ಕೊಟ್ಟರು? ಮಣ್ಣಗುಡ್ಡೆಯಲ್ಲಿಯಾ? ಓಕೆ. ನೀವೀಗ ವಿದ್ಯಾರ್ಥಿಗಳಾಗಿದ್ಕೊಂಡು ಇಲ್ಲೊಂದು ಪರೀಕ್ಷೆ ಆಗ್ತಾ ಇದೆ, ನಿಮಗೆ ಯಾವುದನ್ನೆಲ್ಲ ಚೆಕ್ ಮಾಡಬೇಕಂತ ಹೇಳಿದ್ದಾರೆ? ನಮಗೆ ಪಾಕೆಟ್ ಮತ್ತು ಕಿಸೆಯಲ್ಲಿ ಯಾವುದು ಸಾಮಾನು ಇರ್ಬೋದು, ಪೆನ್ ಬಿಟ್ಟು ಮತ್ತು ಚೈನ್, ಕೈ ವಾಚ್, ಡಿಜಿಟಲ್ ಅದೆಲ್ಲ ಹಾಕೊಂಡು ಹೋಗ್ಲಿಕ್ಕಿಲ್ಲ ಸರ್. ನೀವು ಎಷ್ಟು ದಿನ ಟ್ರೈನಿಂಗ್ ಆಗಿದೆ? 5-6 ದಿವಸ. 5-6 ದಿವಸದಿಂದ ಆಗಿದೆ. ಓಕೆ. ನಿಮ್ಮ ಜೊತೆ ಬಂದವರು ಬೇರೆ ಯಾರಿದ್ದಾರೆ? ನಿಮಗೇನೆಲ್ಲ ಟ್ರೈನಿಂಗ್ ಆಗಿದೆ? ನಮಗೂ ಅದೇ. ನಿಮ್ಮ ಸ್ಕೂಲಲ್ಲಿ ಪರ್ಮಿಷನ್ ಇದೆಯಾ ನಿಮಗೆ? ಇಲ್ಲ. ಸ್ಕೂಲಲ್ಲಿ ಪರ್ಮಿಷನ್ ಇಲ್ಲ. ನಿಮ್ಮ ಸ್ಕೂಲಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರಾ? ಸರ್ ನಾವು ಸ್ಕೂಲಿಗೆ ಹೋಗೋದಿಲ್ಲ ಸರ್. ನೀವು ಎಲ್ಲಿರೋದು? ನಾವು ಕುದ್ರೋಳಿ. ಎಂತ ಕಾಲೇಜ್ ಸ್ಟೂಡೆಂಟ್ ನೀವು? ಕಾಲೇಜ್. ಯಾವ ಕಾಲೇಜು? ಈಗ ಹೋಗೋದಿಲ್ಲ, ಡ್ರಾಪ್ ಮಾಡಿದ್ದೇವೆ. ಡ್ರಾಪ್ ಮಾಡಿದ್ದೀರಾ? ನೀವು ಕಾಲೇಜ್ ಹೋಗ್ತಾ ಇದ್ದೀರಾ? ಯಾವ ಕಾಲೇಜು? ಹಂಪನಗಡೆ ಗಣಪತಿ ಪಿ ಯು ಕಾಲೇಜ್. ಅಲ್ಲಿ ಪರ್ಮಿಷನ್ ಕೇಳಿದಾರಾ? ಇಲ್ಲ. ನಿಮ್ಗೆ ಏನಾದರೂ ಪೇಮೆಂಟ್ ಕೊಡ್ತೀನಿ ಹೇಳಿದಾರಾ? ಅವರು ಗೊತ್ತಿಲ್ಲ ಸರ್, ಲಾಸ್ಟ್ ಹೇಳ್ತಾರೆ ಅಂತ ಹೇಳಿದ್ದಾರೆ. ಒಟ್ಟು ವಿದ್ಯಾರ್ಥಿಗಳೇ ಹೇಳುವಂತೆ ನೀವು ಗಮನಿಸಬಹುದು. ಕೆಲವರು ಕಾಲೇಜಿಗೆ ಹೋಗ್ತಾ ಇರುವಂಥ ಮಕ್ಕಳಿದ್ದಾರೆ. ಕಾಲೇಜಿಗೆ ಹೋಗ್ತಾ ಇರುವ ಮೆಟಲ್ ಡಿಟೆಕ್ಟರ್ಗಳನ್ನು ಹೇಗೆ ಬಳಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಬಹುತೇಕರಿಗೆ ಗೊತ್ತಿರೋದಿಲ್ಲ. ಅಂತಹ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದಾರೆ. ಬಹುತೇಕ ಅವರ ಕಾಲೇಜುಗಳಲ್ಲಿ ಕೂಡ ಅವರಿಗೆ ಅನುಮತಿ ಸಿಕ್ಕಿಲ್ಲ. ಅಂಥವರನ್ನು ಕರ್ಕೊಂಡು ಬಂದು ಒಂದು ಇಲಾಖೆ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಇಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಎದ್ದಿರುವಂಥ ಪ್ರಶ್ನೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.